ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಬೀದರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲ್ಲರಿಗೂ ತುಂಬಾ ಪರಿಚಯ ಇರುವ ಮತ್ತು ಅತ್ಯಂತ ಆರೋಗ್ಯಕರವಾದ ಒಂದು ಹಣ್ಣಿನ ಬಗ್ಗೆ ಮಾತಾಡೋಣ. ಅದೇನಂತ ಅಂತಂದರೆ ಪಪ್ಪಾಯ ಹಣ್ಣು, ಅಥವಾ ಇದಕ್ಕೆ ಕನ್ನಡದಲ್ಲಿ ಪರಂಗಿ ಹಣ್ಣು ಅಂತ ಕೂಡ ಕರೀತಾರೆ. ಈ ಪಪ್ಪಾಯ ಹಣ್ಣನ್ನು ಹಸಿಯಾಗಿದ್ದಾಗ ತರಕಾರಿಯಾಗಿ ಉಪಯೋಗ ಮಾಡಬಹುದು ಮತ್ತು ಬೆಂದಾಗ ಹಣ್ಣಿನ ರೂಪದಲ್ಲಿ ಕೂಡ ತಿನ್ಕೋಬಹುದು. ಈ ಪಪ್ಪಾಯ ಹಣ್ಣು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟರ ಮಟ್ಟಿಗೆ ಒಳ್ಳೆಯದಾಗುತ್ತೆ ಮತ್ತು ಎಷ್ಟರ ಮಟ್ಟಿಗೆ ದುಷ್ಪರಿಣಾಮ ಬೀರುತ್ತೆ ಅಂತ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಈ ವಿಡಿಯೋ ಮೂಲಕ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಷ್ಟ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ಪಪ್ಪಾಯ ಹಣ್ಣಿನಲ್ಲಿ ವಿಟಮಿನ್ ಎ, ಬಿ, ಸಿ, ಕ್ಯಾಲ್ಸಿಯಂ, ಐರನ್ ಮತ್ತು ಪೊಟ್ಯಾಸಿಯಂ ತುಂಬಾ ಹೆಚ್ಚಾಗಿದೆ. ವಿಶೇಷವಾಗಿ ವಿಟಮಿನ್ ಸಿ ತುಂಬಾ ಹೆಚ್ಚಾಗಿರೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮೊದಲಿಗೆ ಈ ಪಪ್ಪಾಯ ಅಥವಾ ಪರಂಗಿ ಹಣ್ಣು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೇನು ಉಪಯೋಗ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಈ ಪಪ್ಪಾಯ ಹಣ್ಣು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಅಷ್ಟೇ ಅಲ್ಲದೆ ಈ ಪಪ್ಪಾಯ ಹಣ್ಣಿನಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಈ ಪಪ್ಪಾಯ ಹಣ್ಣಿನಲ್ಲಿ ಕ್ಯಾಲೋರಿ ತುಂಬ ಕಡಿಮೆ, ಆದರೆ ಫೈಬರ್ ಹೆಚ್ಚು. ಆದ್ದರಿಂದ ತೂಕ ಕಂಟ್ರೋಲ್ ಮಾಡೋರಿಗೆ, ಡಯಟ್ ಮಾಡೋರಿಗೆ ಇದಂತೂ ಬೆಸ್ಟ್ ಹಣ್ಣು ಅಂತಲೇ ಹೇಳ್ಬೋದು. ಈ ಪಪ್ಪಾಯ ಹಣ್ಣು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಪಪ್ಪಾಯ ತಿನ್ನುವುದರಿಂದ ಕೊಲೆಸ್ಟ್ರಾಲ್ ನಿಯಂತ್ರಣವಾಗುತ್ತದೆ, ಹೃದಯದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಈ ಪಪ್ಪಾಯ ಹಣ್ಣು ತಿನ್ನೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಚರ್ಮದ ಹೊಳಪಿಗೂ ಕೂಡ ತುಂಬಾ ಸಹಾಯಕವಾಗಿದೆ. ನಿಮಗೆ ಗೊತ್ತಾ, ಈ ಪಪ್ಪಾಯ ಹಣ್ಣಿಂದ ಮಾಸ್ಕ್ ಕೂಡ ಮಾಡಿಕೊಂಡು ಮುಖಕ್ಕೆ ಹಚ್ಕೊಂಡ್ರೆ ನಮ್ಮ ಚರ್ಮದ ಹೊಳಪಿಗೆ ಮತ್ತು ಮೊಡವೆಗಳ ನಿವಾರಣೆಗೆ ತುಂಬಾ ಸಹಾಯಕವಾಗಿದೆ. ಹಾಗೆ ಕೂದಲು ಉದುರುವಿಕೆಯನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡುತ್ತೆ ಈ ಪಪ್ಪಾಯ ಹಣ್ಣು. ಪಪ್ಪಾಯ ಹಣ್ಣಿನಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ಮೂಳೆಗಳನ್ನು ಬಲಪಡಿಸುತ್ತದೆ. ಹಾಗೆ ಈ ಪಪ್ಪಾಯ ಹಣ್ಣಿನ ಉಪಯೋಗಗಳನ್ನು ನಾವು ಇಲ್ಲಿವರೆಗೂ ನೋಡ್ಕೊಂಡ್ವಿ. ಇದರ ಬಳಕೆ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ ಇವಾಗ. ಈ ಪಪ್ಪಾಯ ಹಣ್ಣನ್ನು ನಾವು ಹಾಗೆ ಕೂಡ ತಿನ್ಕೋಬಹುದು, ಅಥವಾ ಸ್ಮೂದಿ, ಸಲಾಡ್, ಜ್ಯೂಸ್ ಈ ಥರ ಬೇಕಾದರೂ ಮಾಡಿಕೊಂಡು ಕುಡಿಬಹುದು. ಮತ್ತು ಹಸಿ ಪಪ್ಪಾಯದಿಂದ ಪಲ್ಯ, ಸಾಂಬಾರ್ ಈ ಥರ ಬೇಕಾದರೂ ಮಾಡಿಕೊಂಡು ನಾವು ತಿನ್ಕೋಬಹುದು. ಹಾಗೆ ಈ ಪಪ್ಪಾಯದಲ್ಲಿರುವ ಬೀಜಗಳಿಂದ ನಾವು ಡಿಟಾಕ್ಸ್ ಬೇಕಾದರೂ ಮಾಡಿಕೊಂಡು ಉಪಯೋಗ ಮಾಡ್ಕೋಬಹುದು. ಈ ಪಪ್ಪಾಯ ಹಣ್ಣು, ಕಾಯಿ, ಬೀಜ ಅಷ್ಟೇ ಅಲ್ಲದೆ ಈ ಪಪ್ಪಾಯ ಹಣ್ಣಿನ ಎಲೆಗಳಿಂದ ಕೂಡ ನಾವು ಉಪಯೋಗನ ಪಡ್ಕೋಬಹುದು. ಅದೇಗಂತ ಅಂದರೆ ಡೆಂಗು ಸಮಯದಲ್ಲಿ ಪ್ಲೇಟ್ಲೆಟ್ಸ್ ಏನಾದರೂ ಕಡಿಮೆ ಆದರೆ ಈ ಪಪ್ಪಾಯ ಹಣ್ಣಿನ ಎಲೆಯಿಂದ ನಾವು ದಿನಾಲೂ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ನಮ್ಮ ಪ್ಲೇಟ್ಲೆಟ್ಸ್ ಹೆಚ್ಚಳಕ್ಕೆ ಇದು ತುಂಬಾ ಸಹಾಯಕವಾಗಿದೆ. ಇಲ್ಲಿವರೆಗೂ ಪಪ್ಪಾಯ ಹಣ್ಣು ನಮಗೆ ಯಾವ ಥರ ಪ್ರಯೋಜನ ಆಗುತ್ತೆ ಅಂತ ನೋಡ್ಕೊಂಡ್ವಿ. ಅದಾದಮೇಲೆ ಪಪ್ಪಾಯ ಹಣ್ಣಿನ ಬಳಕೆ ಬಗ್ಗೆ ತಿಳ್ಕೊಂಡ್ವಿ. ಇಷ್ಟೆಲ್ಲ ತಿಳ್ಕೊಂಡಾದಮೇಲೆ ಈ ಪಪ್ಪಾಯ ಹಣ್ಣಿನ ದುಷ್ಪರಿಣಾಮದ ಬಗ್ಗೆ ತಿಳ್ಕೊಳ್ದೇ ಇರೋಕ್ಕಾಗುತ್ತಾ? ಬನ್ನಿ ಇವಾಗ ಈ ಪಪ್ಪಾಯ ಹಣ್ಣನ್ನು ಯಾರ್ಯಾರು ಹೆಚ್ಚಾಗಿ ತಿನ್ನಬಾರ್ದು ಅಂತ ತಿಳ್ಕೊಳ್ಳೋಣ. ಈ ಪಪ್ಪಾಯ ಹಣ್ಣನ್ನು ಗರ್ಭಿಣಿಯರು ಸೇವಿಸುವುದರಿಂದ ಗರ್ಭಪಾತಕ್ಕೂ ಕೂಡ ಕಾರಣವಾಗುತ್ತದೆ. ಹಾಗೆ ಮಧುಮೇಹಿಗಳು ಇದನ್ನು ಸೇವಿಸದೇ ಇರುವುದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಅಲರ್ಜಿ ಇರುವವರು ವೈದ್ಯರ ಸಲಹೆ ಪಡೆದು ನಂತರ ಸೇವಿಸಿದರೆ ತುಂಬಾ ಒಳ್ಳೆಯದು. ಹಾಗೆ ಈ ಪಪ್ಪಾಯ ಹಣ್ಣಿನಲ್ಲಿ ಫೈಬರ್ ಹೆಚ್ಚಾಗಿ ಇರುವುದರಿಂದ ಈ ಪಪ್ಪಾಯ ಹಣ್ಣು ಹೆಚ್ಚಾಗಿ ಸೇವಿಸುವುದರಿಂದ ಹೊಟ್ಟೆ ನೋವು ಅಥವಾ ಜಠರ ಸಮಸ್ಯೆ ಕೂಡ ಉಂಟಾಗಬಹುದು. ಹಣ್ಣಾಗಿ ಬೆಂದ ಪಪ್ಪಾಯವನ್ನು ಮಿತಿಯಾಗಿ ಸೇವಿಸುವುದರಿಂದ, ಅಂದರೆ ದಿನಕ್ಕೆ 1 ಕಪ್ ಮಾತ್ರ ಸೇವಿಸುವುದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಮತ್ತು ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ವೈದ್ಯರ ಸಲಹೆ ಪಡೆದು ನಂತರ ಈ ಪಪ್ಪಾಯ ಹಣ್ಣನ್ನು ಸೇವಿಸುವುದು ತುಂಬಾ ಉತ್ತಮವಾಗಿರುತ್ತದೆ. ಈ ಪಪ್ಪಾಯ ಹಣ್ಣನ್ನು ಪ್ರಕೃತಿ ನೀಡಿರುವ ವರಪ್ರಸಾದ ಅಂತ ವೈದ್ಯರು ಕೂಡ ನಮಗೆ ಹೇಳುತ್ತಾರೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಇದೇ ಥರ ಹೊಸ ವಿಡಿಯೋಗಳೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.